ಈ ಫೋರ್ತ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇಫ್ ಎ ಆಫ್ 1, y, b of 4, 3, c of x, 6 and d of 3, 5 are the vertices of a parallelogram taken in an order. Okay, so vertices ಏನೇನ್ ಕೊಟ್ಟಿದ್ದಾರೆ? ಎ, ಬಿ, ಸಿ, ಡಿ ಅಂತ ಕೊಟ್ಟಿದ್ದಾರೆ. ಅವು ಆರ್ಡರ್ ಆಗಿ ತಗೋಬೇಕು. ಆರ್ಡರ್ ಅಂತಂದ್ರೆ ನೋಡ್ರಿ, ಇಲ್ಲಿ ಒಂದು ಪ್ಯಾರಾಗ್ರಾಮ್ ತಗೊಂಡ್ವಿ ಅನ್ಕೊಳ್ರಿ. ಆರ್ಡರ್ ಅಂದ್ರೆ ಎ, ಬಿ, ಸಿ, ಡಿ ಈ ತರ ತಗೋಬೇಕು. ಓಕೆ, ನೀವೇನಾದ್ರೂ ಎ, ಬಿ ಇಲ್ಲಿ ಬರ್ದ್ಬಿಟ್ಟು ಆಮೇಲೆ ಸಿ ಇಲ್ಲಿ ಬರ್ದ್ಬಿಟ್ರೆ, ಓಕೆ, ಸಿ ಡಿ ಈ ಕಡೆ ಬರ್ದ್ಬಿಟ್ರೆ ರಾಂಗ್ ಆಗುತ್ತೆ. ಓಕೆ, ನೀವ್ ಹೆಂಗ್ ಬರೀತೀರೋ ಆ ತರ ತಗೋಬೇಕು. ಆರ್ಡರ್ ಅಂತಂದ್ರೆ ಈ ನೀವು ಪ್ಯಾರಾಗ್ರಾಮ್ ಡ್ರಾ ಮಾಡ್ಬೇಕಾದ್ರೆ ಹೆಂಗ್ ಡ್ರಾ ಮಾಡ್ತೀರಿ? ಎ, ಬಿ, ಸಿ, ಡಿ ಈ ತರ ತಾನೆ. ಸೊ ಅದೇ ರೀತಿ ತಗೋಬೇಕು, ಎ, ಬಿ, ಸಿ, ಡಿ. ಸೊ ಅದಕ್ಕೋಸ್ಕರ ಎ ಇಲ್ಲಿ ತಗೊಂಡೆ, ಬಿ ಇಲ್ಲಿ ತಗೊಂಡೆ, ಸಿ ಈ ಕಡೆ ತಗೊಂಡು ಡಿ ಈ ಕಡೆ ತಗೋಬೇಕು. ಓಕೆ, ಟೇಕನ್ ಇನ್ ಆರ್ಡರ್ ಅಂದ್ರೆ ಆ ತರ ತಗೋಬೇಕು. ಓಕೆ, ಸೊ ನೀವು ಉಲ್ಟಾ ಬರೆಯಂಗಿಲ್ಲ, ಸಿ ಡಿ ಈ ಕಡೆ ಬರೆಯಂಗಿಲ್ಲ. ಓಕೆ, ಸೊ ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ನಾವು ಇವಾಗ ಆರ್ಡರ್ ಆಗಿ ತಗೊಂಡಿದೀವಿ. ಓಕೆ, ಸೊ ಅದು ವ್ಯಾಲ್ಯೂ ಕೂಡ ಬರ್ದ್ಬಿಡ್ತೀನಿ. ಎ ವ್ಯಾಲ್ಯೂ ಏನು 1, y, ಬಿ ವ್ಯಾಲ್ಯೂ ಏನು 4, 3, ಸಿ ವ್ಯಾಲ್ಯೂ ಬಂದ್ಬಿಟ್ಟು x, 6, ಡಿ ವ್ಯಾಲ್ಯೂ ಬಂದ್ಬಿಟ್ಟು 3, 5. ಓಕೆ, ಸೊ ಈಗ ನಾವೇನ್ ಫೈಂಡ್ ಮಾಡ್ಬೇಕಂದ್ರೆ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಅವ್ರು ಏನ್ ಕೊಟ್ಟಿದ್ದಾರೆ? ಪ್ಯಾರಾಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಈ ಡಯಾಗ್ನಲ್ಸ್ ನ ಜಾಯಿನ್ ಮಾಡ್ತೀನಿ. ಓಕೆ, ಸೊ ಈ ಡಯಾಗ್ನಲ್ಸ್ ಓ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ ಅನ್ಕೊಳ್ಳೋಣ. ಓಕೆ, ಸೊ ನಿಮಗೆ ಪ್ಯಾರಾಗ್ರಾಮ್ ಅಲ್ಲಿ ಒಂದು ಪ್ರಾಪರ್ಟಿ ಗೊತ್ತಿರಬೇಕು. ಆ ಪ್ರಾಪರ್ಟಿ ಏನಂತಂದ್ರೆ ಇನ್ ಪ್ಯಾರಾಗ್ರಾಮ್ diagonals bisect each other. Diagonals bisect each other. ಓಕೆ, ಸೊ ಇದು ಗೊತ್ತಿರ್ಬೇಕು. ಓಕೆ, ಈ ಪ್ರಾಪರ್ಟಿ ಮೀನಿಂಗ್ ಏನಂತಂದ್ರೆ, ಓಕೆ, ಎರಡು ಡಯಾಗ್ನಲ್ಸ್ ಇಂಟರ್ಸೆಕ್ಟ್ ಆದಾಗ ಓಕೆ ಬೈಸೆಕ್ಟ್ ಮಾಡುತ್ತೆ. ಅದ್ರ ಅರ್ಥ ಏನಂದ್ರೆ ಈ ವ್ಯಾಲ್ಯೂ ಎಷ್ಟಿರುತ್ತೋ ಈ ವ್ಯಾಲ್ಯೂ ಕೂಡ ಅಷ್ಟೇ ಇರುತ್ತೆ. ಅಂದ್ರೆ ಓ ಎ ಎಷ್ಟಿರುತ್ತೋ ಓ ಸಿ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ಈ ಕಡೆ ಓ ಡಿ ಎಷ್ಟಿರುತ್ತೋ ಓ ಬಿ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ಡಯಾಗ್ನಲ್ ಬೈಸೆಕ್ಟ್ ಈಚ್ ಅದರ್ ಅಂದ್ರೆ ಅರ್ಥ ಏನು? ಓಕೆ, ಓ ಎ ಎಷ್ಟಿರುತ್ತೋ ಓ ಸಿ ಕೂಡ ಅಷ್ಟೇ ಇರುತ್ತೆ. ಓ ಡಿ ಎಷ್ಟಿರುತ್ತೋ ಓ ಬಿ ಕೂಡ ಅಷ್ಟೇ ಇರುತ್ತೆ. ಓಕೆ, ಇದು ಅದ್ರ ಮೀನಿಂಗ್. ಸೊ ಇದ್ರ ಅರ್ಥ ನೋಡ್ರಿ. ಓಕೆ, ಈ ಓ ಬಂದ್ಬಿಟ್ಟು ಏನಾಗತ್ತೆ, ಇವ್ರಿಬ್ರು ಈಕ್ವಲ್ ಅಂತಂದ್ರೆ ಎ ಸಿಗೆ ಓ ಮಿಡ್ ಪಾಯಿಂಟ್, ಅದೇ ರೀತಿ ಪಿ ಡಿಗೆ ಕೂಡ ಏನಾಗುತ್ತೆ ಓನೇ ಮಿಡ್ ಪಾಯಿಂಟ್ ಆಗುತ್ತೆ. ಸೊ ಅವಾಗ ಏನ್ ಬರಿಬಹುದು? ಇದರ ಅರ್ಥ ಏನಂದ್ರೆ ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಆಸ್ ವೆಲ್ ಆಸ್ ಬಿ ಡಿ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವೇನ್ ಮಾಡೋಣ, ಒಂದೊಂದು ತಗೊಳ್ಳೋಣ. ಫಸ್ಟ್ ಏನ್ ಮಾಡೋಣ, ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ತಗೊಳ್ಳೋಣ. ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ ಅಂತ ತಗೊಳ್ಳೋಣ. ಸೊ ಏನಾಗುತ್ತೆ ನೋಡ್ರಿ, ಇಲ್ಲಿ ಎ ಸಿ. ಓಕೆ, ಸೊ ಮಧ್ಯದಾಗ ಏನು ಓ ಅನ್ಕೊಳ್ಳೋಣ. ಓಕೆ, ಸೊ ಈಗ ನೀವು ನೋಡಿದ್ರೆ ಈ ಲೈನ್ ನಾನು ಸ್ಟ್ರೈಟ್ ಆಗಿ ಡ್ರಾ ಮಾಡಿದ್ದೀನಿ. ಓಕೆ, ಓ ಬಂದ್ಬಿಟ್ಟು ಮಿಡ್ ಪಾಯಿಂಟ್. ಈಗ ಹೇಳ್ರಿ ಎ ವ್ಯಾಲ್ಯೂ ಏನು? ಎ ವ್ಯಾಲ್ಯೂ 1, y. ಓಕೆ, ಸೊ ಸಿ ವ್ಯಾಲ್ಯೂ ಏನಿದೆ x, 6. ಸೊ ಸಿ ವ್ಯಾಲ್ಯೂ ಬಂದ್ಬಿಟ್ಟು x, 6 ಇದೆ. ಓ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಸೊ ನಾನೇನ್ ಬರ್ತೀನಿ y ಅಂತ ಬರಿತೀನಿ. ಸೊ ಇದು ಮಿಡ್ ಪಾಯಿಂಟ್ ಇರೋದ್ರಿಂದ ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕ್ಬೋದು. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? m of x, y is equal to, ಓಕೆ, m of x, y is equal to ಏನ್ ಬರಿಬೋದು? x1 plus x2 by 2, y1 plus y2 by 2 ಅಂತ ಬರಿಬೋದು. ಓಕೆ, ಸೊ ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ನೋಡ್ರಿ, ಇಲ್ಲಿ ನೀವು ನೋಡಿದ್ರೆ ಮಿಡ್ ಪಾಯಿಂಟ್ ಬಂದು ಓ ಇದೆ. ಸೊ ಅದಕ್ಕೆ ಏನ್ ಬರ್ತೀವಿ? ಓ ಆಫ್ x, y ಬರಿತೀವಿ ಇಸ್ ಈಕ್ವಲ್ ಟು, ಸೊ ಈ ಎ ಪಾಯಿಂಟ್ ಏನಂತ ತಗೋತೀವಿ, ಇದನ್ನ x1 y1 ಅಂತ ತಗೋತೀವಿ. ಈ ಸಿ ಪಾಯಿಂಟ್ ನ x2 y2 ಅಂತ ತಗೋತೀವಿ. ಸೊ x1 ವ್ಯಾಲ್ಯೂ ಏನು 1 ಪ್ಲಸ್ x2 ವ್ಯಾಲ್ಯೂ ಏನು x ಅಂತಿದೆ, x ಬರ್ತೀನಿ ಹೋಲ್ ಡಿವೈಡೆಡ್ ಬೈ 2. ನೆಕ್ಸ್ಟ್ y1 ವ್ಯಾಲ್ಯೂ ಏನಿದೆ? y1 ವ್ಯಾಲ್ಯೂ y ಇದೆ ಪ್ಲಸ್ y2 ವ್ಯಾಲ್ಯೂ ಏನಿದೆ 6 ಇದೆ ಹೋಲ್ ಡಿವೈಡೆಡ್ ಬೈ. ಓಕೆ, ಸೊ ನಾವು ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಇವಾಗ. ಓಕೆ, ಸೊ ಇದನ್ನ ಮುಂದೆ ಫರ್ದರ್ ಕ್ಯಾಲ್ಕುಲೇಷನ್ ಮಾಡಕ್ ಬರಲ್ಲ. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಂತೀವಿ. ಓಕೆ, ನೆಕ್ಸ್ಟ್ ಇವಾಗ ನಾನೇನ್ ತಗೊಂತೀನಿ, ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ತಗೊಂತೀನಿ. ಓ ಇಸ್ ದ ಮಿಡ್ ಪಾಯಿಂಟ್ ಆಫ್ ಬಿ ಡಿ ಅಂತ ತಗೊಂತೀನಿ.
ಓಕೆ ಬಿ ಡಿ ಓಕೆ ಮಧ್ಯದಾಗ ಓ ಓಕೆ ಸೊ ಈಗ ನಾನು ಬಿ ಡಿ ತಗೊಂಡ್ರೆ ಮಿಡ್ ಪಾಯಿಂಟು ಓಕೆ ಓ ಏನಿರುತ್ತೆ ಮಿಡ್ ಪಾಯಿಂಟ್ ಇರುತ್ತೆ ಬಿ ವ್ಯಾಲ್ಯೂ ಏನಿದೆ ನೋಡ್ರಿ 4,3 ಓಕೆ ಬಿ ವ್ಯಾಲ್ಯೂ ಏನಿದೆ ಬಿ ವ್ಯಾಲ್ಯೂ 4,3 ಇದೆ ಓ ವ್ಯಾಲ್ಯೂ ಗೊತ್ತಿಲ್ಲ ಸೊ ಎಕ್ಸ್ ವೈ ಬರಿತೀನಿ ಸೊ ಡಿ ವ್ಯಾಲ್ಯೂ ಏನಿದೆ ನೋಡ್ರಿ ಇಲ್ಲಿ ಡಿ ವ್ಯಾಲ್ಯೂ ನೀವು ನೋಡಿದ್ರೆ ಇಲ್ಲಿ ಡಿ ವ್ಯಾಲ್ಯೂ 3,5 ಇದೆ ಸೊ ಅದನ್ನ ಬರಿತೀನಿ ಸೊ ಇವಾಗ ಏನ್ ಮಾಡ್ಬೇಕು ಇದನ್ನ x1 y1 ಅಂತ ತಗೋಬೇಕು ಇದನ್ನ x2 y2 ಅಂತ ತಗೋಬೇಕು ಓಕೆ ಸೊ ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ ಯಾಕಂದ್ರೆ ಮಿಡ್ ಪಾಯಿಂಟ್ ಇರೋದ್ರಿಂದ ಮಿಡ್ ಪಾಯಿಂಟ್ ಫಾರ್ಮುಲಾ m of x, y is equal to x1 plus x2 by 2 comma y1 plus y2 by 2 ಓಕೆ ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ಹೇಳ್ರಿ ಮಿಡ್ ಪಾಯಿಂಟ್ ಓ ಇದೆ ಸೊ ಎಂ ಇದ್ದಲ್ಲಿ ಏನ್ ಬರ್ತೀನಿ ಓ ಬರ್ತೀನಿ ಓ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಓಕೆ x1 ವ್ಯಾಲ್ಯೂ ಏನು 4 ಇದೆ ಓಕೆ ಸೊ x1 ವ್ಯಾಲ್ಯೂ 4 ಇದೆ x2 ವ್ಯಾಲ್ಯೂ ಏನಿದೆ 3 ಇದೆ 4 ಪ್ಲಸ್ 3 by 2 ಕಮ y1 ವ್ಯಾಲ್ಯೂ ಏನಿದೆ 3 ಇದೆ y2 ವ್ಯಾಲ್ಯೂ 5 ಇದೆ y1 ವ್ಯಾಲ್ಯೂ ಏನಿದೆ 3 ಇದೆ y2 ವ್ಯಾಲ್ಯೂ 5 ಇದೆ ಹೋಲ್ ಡಿವೈಡೆಡ್ ಬೈ ಹೌದಾ ಓಕೆ y1 ವ್ಯಾಲ್ಯೂ 3 y2 ವ್ಯಾಲ್ಯೂ 5 ಓಕೆ ಈಗ ನೋಡಿದ್ರೆ ಓ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 4 ಪ್ಲಸ್ 3 ಎಷ್ಟು 7 by 2 3 ಪ್ಲಸ್ 5 ಏನು 8 ಆಯ್ತು 8 by 2 ಈಗ ಕ್ಯಾನ್ಸಲ್ ಆಗುತ್ತೆ 2 1 ಜಾ 2 4 ಜಾ ಸೊ ಓ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನ್ ಬಂತು 7 by 2 4 ಬಂತು ಓಕೆ ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ ಓಕೆ ಸೊ ಇವಾಗ ನೀವು ನೋಡಿದ್ರೆ ಓಕೆ ಸೊ ಈಕ್ವೇಶನ್ 1 2 ನೋಡ್ರಿ ಈಕ್ವೇಶನ್ 1 ಅಲ್ಲಿ ಎಲ್ ಎಚ್ ಎಸ್ ಏನಿದೆ ಓ ಆಫ್ ಎಕ್ಸ್ ವೈ ಇದೆ ಈಕ್ವೇಶನ್ 2 ನೋಡ್ರಿ ಈಕ್ವೇಶನ್ 2 ನೋಡಿದ್ರೆ ಓಕೆ ಇಲ್ಲಿ ಕೂಡ ಎಲ್ ಎಚ್ ಎಸ್ ಏನಿದೆ ಓ ಆಫ್ ಎಕ್ಸ್ ವೈ ಇದೆ ಎಲ್ ಎಚ್ ಎಸ್ ಈಕ್ವಲ್ ಇದ್ರೆ ಸೊ ಅವಾಗ ಏನ್ ಬರಿಬಹುದು ನಾವು ಈ ಆರ್ ಎಚ್ ಎಸ್ ಈಕ್ವಲ್ ಅಂತ ಬರಿಬಹುದು ಓಕೆ ಸೊ ಈಕ್ವೇಶನ್ 1 ಆರ್ ಎಚ್ ಎಸ್ ಏನೈತೆ ಬರಿತೀನಿ ಓಕೆ ಈಕ್ವೇಶನ್ 1 ಆರ್ ಎಚ್ ಎಸ್ ಏನು ಓಕೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಏನ್ ಬರಿತೀರಿ ಫ್ರಮ್ 192 ಏನ್ ಬರಿಬಹುದು ಅಂದ್ರೆ ಎಲ್ ಎಚ್ ಎಸ್ ಈಕ್ವಲ್ ಇರೋದ್ರಿಂದ ಆರ್ ಎಚ್ ಎಸ್ ಈಕ್ವಲ್ ಅಂತ ಬರಿಬಹುದು 1 ಪ್ಲಸ್ ಎಕ್ಸ್ ಬೈ 2 ಕಮ ಓಕೆ ಈಕ್ವೇಶನ್ 1 ಇದೆ 1 ಪ್ಲಸ್ ಎಕ್ಸ್ ಬೈ 2 ಕಮ ವೈ ಪ್ಲಸ್ 6 by 2 ಇದೆ ಸೊ ವೈ ಪ್ಲಸ್ 6 by 2 ಇದೆ ಇಸ್ ಈಕ್ವಲ್ ಟು ಈಕ್ವೇಶನ್ 2 ನಾಗ ಆರ್ ಎಚ್ ಎಸ್ ಏನಿದೆ 7 by 2 ಕಮ 4 ಇದೆ ಓಕೆ ಸೊ ಇಲ್ಲಿ ನೋಡ್ರೆ ಇದು ಎಕ್ಸ್ ವೈ ಇದು ಎಕ್ಸ್ ವೈ ಸೊ ಅವಾಗ ಏನ್ ಮಾಡ್ಬೇಕು ನೀವು ಈ ಎಕ್ಸ್ ಈಕ್ವಲ್ ಆಗುತ್ತೆ ಈ ವೈ ಈಕ್ವಲ್ ಆಗುತ್ತೆ ಸೊ ಏನ್ ಬರಿಬಹುದು ಅಂದ್ರೆ ದಿಸ್ ಇಂಪ್ಲೈಸ್ 1 ಪ್ಲಸ್ ಎಕ್ಸ್ ಬೈ 2 ಇಸ್ ಈಕ್ವಲ್ ಟು 7 by 2 ಅಂತ ಬರಿಬಹುದು ಅಂಡ್ ಅದೇ ರೀತಿ ಇನ್ನೊಂದು ಏನ್ ಬರಿಬಹುದು ವೈ ಈಕ್ವಲ್ ಅಂದ್ರೆ ಈ ವೈ ವ್ಯಾಲ್ಯೂ ಈಕ್ವಲ್ ವೈ ಪ್ಲಸ್ 6 by 2 ಇಸ್ ಈಕ್ವಲ್ ಟು 4 ಅಂತ ಬರಿಬಹುದು ಸೊ ಈ ಕ್ಯಾಲ್ಕುಲೇಷನ್ ಮಾಡಿದ್ರೆ ಓಕೆ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಡಿವೈಡ್ ಬೈ 2 ಇರೋದು ಆ ಕಡೆ ಹೋದ್ರೆ ಏನಾಗುತ್ತೆ ಇಂಟು 2 ಆಗುತ್ತೆ 2 ಕ್ಯಾನ್ಸಲ್ ಆಯ್ತು 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 7 ಎಕ್ಸ್ ಇಸ್ ಈಕ್ವಲ್ ಟು 7 ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1 ಎಕ್ಸ್ ಇಸ್ ಈಕ್ವಲ್ ಟು 6 ಸೊ ಎಕ್ಸ್ ವ್ಯಾಲ್ಯೂ 6 ಅಂತ ಗೊತ್ತಾಯ್ತು ಈ ಕಡೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಈ ಡಿವೈಡರ್ ಆ ಕಡೆ ಹೋದ್ರೆ ಇಂಟು ಆಗುತ್ತೆ y ಪ್ಲಸ್ 6 ಇಸ್ ಈಕ್ವಲ್ ಟು 4 ಇಂಟು 2 ಓಕೆ ಅಂಡ್ y ಪ್ಲಸ್ 6 ಇಸ್ ಈಕ್ವಲ್ ಟು ಏನು 4 2 ಜಾ 8 ಓಕೆ ಈ ಪ್ಲಸ್ 6 ಆ ಕಡೆ ಹೋದ್ರೆ ಮೈನಸ್ 6 ಆಗುತ್ತೆ ಸೊ y ವ್ಯಾಲ್ಯೂ ಏನಾಯ್ತು 2 ಆಯ್ತು ಓಕೆ ಸೊ ನಮಗೆ ಆನ್ಸರ್ ಏನು x ಇಸ್ ಈಕ್ವಲ್ ಟು 6 y ಇಸ್ ಈಕ್ವಲ್ ಟು 2 ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್ ಓಕೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಅದ್ರ ಜೊತೆಗೆ ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಅದರಲ್ಲಿ ಎಕ್ಸಾಮ್ ಇಂಪಾರ್ಟೆಂಟ್ ಆಗೋ ಬೇಸಿಕ್ಸ್ ಆಮೇಲೆ ಈಸಿ ಟ್ರಿಕ್ ಆಮೇಲೆ ಎಕ್ಸಾಮ್ ನ ಯಾವ ತರ ಹ್ಯಾಂಡಲ್ ಮಾಡ್ಬೇಕಂತ ಅದೆಲ್ಲ ನೀಟಾಗಿ ಹೇಳ್ಕೊಟ್ಟಿರುತ್ತೆ ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ ನ ಜಾಯ್ನ್ ಆಗ್ರಿ ಓಕೆ ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಟೆಲಿಗ್ರಾಮ್ ಚಾನಲ್ ಲಿಂಕು ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ಓಕೆ ನಾನು ಇನ್ಸ್ಟಾಗ್ರಾಮ್ ಇಲ್ಲ ಟೆಲಿಗ್ರಾಮ್ ಚಾನಲ್ಗೆ
ಮೆಸೇಜ್ ಮಾಡ್ರಿ.